ನಮಸ್ಕಾರ. ಇವತ್ತು ನಾವು ಬಹುಶಃ ಪ್ರಪಂಚದಾದ್ಯಂತ ಅತಿ ಹೆಚ್ಚು ಓದಿಸ್ಕೊಂಡ, ಅಷ್ಟೇ ಚರ್ಚೆಗೊಳಗಾದ ಒಂದು ಪುಸ್ತಕದ ಬಗ್ಗೆ ಮಾತಾಡೋಣ. ಹ್ಮ್ ರಾಬರ್ಟ್ ಕಿಯೋಸಾಕಿ ಅವರ ರಿಚ್ ಡ್ಯಾಡ್ ಪೂರ್ ಡ್ಯಾಡ್. ಹೌದು, ಖಂಡಿತ. ಈ ಪುಸ್ತಕದ ಹೆಸರು ಕೇಳದವರೇ ಇರಲ್ಲ. ಹ್ಮ್ ಲೇಖಕರಿಗೆ ಇಬ್ರು ತಂದೆರು, ಒಬ್ರು ಬಡವರು, ಇನ್ನೊಬ್ರು ಶ್ರೀಮಂತರು. ಹೌದು, ಈ ಕಥೆ ನಮ್ಗೆಲ್ಲ ಒಂದ್ ರೀತಿ ಗೊತ್ತು. ಗೊತ್ತು ಗೊತ್ತು. ಆದ್ರೆ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಕೇವಲ ಆ ಕಥೆಯನ್ನ ಮತ್ತೊಮ್ಮೆ ಹೇಳೋದಲ್ಲ. ಹ್ಮ್ ಬದಲಿಗೆ ಈ ಪುಸ್ತಕ ಬಂದು 20 ವರ್ಷಗಳೇ ಕಳೆದಿದೆ. ಹೌದು, ಹಾಗಾದ್ರೆ ಇದ್ರಲ್ಲಿರೋ ತತ್ವಗಳು ಇವತ್ತಿಗೂ ಅನ್ವಯಿಸುತ್ತಾ? ಅದರಲ್ಲೂ ನಮ್ಮ ಭಾರತದಂಥ ಆರ್ಥಿಕ ಪರಿಸ್ಥಿತಿಯಲ್ಲಿ ಇದನ್ನ ಹೇಗ್ ನೋಡ್ಬೇಕು? ಬನ್ನಿ, ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಖಂಡಿತ. ನೀವು ಹೇಳಿದ ತುಂಬಾ ಸರಿ. ಆಕ್ಚುಲಿ ಈ ಪುಸ್ತಕ ಕೇವಲ ಹಣ ಹೇಗೆ ಗಳಿಸಬೇಕು ಅಂತ ಹೇಳೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಹಣದ ಬಗ್ಗೆ ನಮ್ಮ ಯೋಚನಾ ಲಹರಿ, ನಮ್ಮ ಮನಸ್ಥಿತಿ ಹೇಗಿರಬೇಕು ಅನ್ನೋದನ್ನ ಹೇಳುತ್ತೆ. ಮೈಂಡ್ಸೆಟ್. ಹೌದು, ನಮ್ಮ ಸ್ಕೂಲ್ ಕಾಲೇಜುಗಳು ದುಡಿಮೆ ಮಾಡೋದನ್ನ ಕಲಿಸ್ತವೆ, ಆದ್ರೆ ಹಣವನ್ನ ಹೇಗೆ ನಿರ್ವಹಿಸಬೇಕು ಅಂತ ಕಲಿಸೋದಿಲ್ಲ. ಶ್ರೀಮಂತರು ತಮ್ಮ ಮಕ್ಕಳಿಗೆ ಮನೇಲಿ ಏನ್ ಕಲಿಸ್ತಾರೋ ಆ ಪಾಠಗಳನ್ನೇ ಕಿಯೋಸಾಕಿ ಎಲ್ರಿಗೂ ತಲುಪಿಸೋ ಪ್ರಯತ್ನ ಮಾಡಿದ್ದಾರೆ. ಸರಿ, ಹಾಗಾದ್ರೆ ಮೊದಲನೆಯ ಮತ್ತು ಅತಿ ಪ್ರಸಿದ್ಧ ಪಾಠದಿಂದನೇ ಶುರು ಮಾಡೋಣ ಅಲ್ವಾ? ಓಕೆ. ಬಡವರು ಮತ್ತು ಮಧ್ಯಮ ವರ್ಗದವರು ಹಣಕ್ಕಾಗಿ ಕೆಲಸ ಮಾಡುತ್ತಾರೆ, ಆದರೆ ಶ್ರೀಮಂತರು ಹಣವನ್ನು ತಮಗಾಗಿ ಕೆಲಸ ಮಾಡುವಂತೆ ಮಾಡುತ್ತಾರೆ. ಇದು ಕೇಳೋಕೆ ಸರಳ ಅನ್ಸಿದ್ರೂ ನಮ್ಮಲ್ಲಿ ಹೆಚ್ಚಿನವರು ಇದೇ ಚಕ್ರದಲ್ಲಿ ಸಿಕ್ಕಾಕೊಂಡಿರ್ತೇವೆ. ಹೌದು, ಇದಕ್ಕೆ ಕಿಯೋಸಾಕಿ ಒಂದು ಒಳ್ಳೆ ಪದ ಬಳಸ್ತಾರೆ, ರ್ಯಾಟ್ ರೇಸ್. ಇಲಿಗಳ ಓಟ. ಹೌದು, ಇದು ನಡೆಯೋದೇ ಎರಡು ಪ್ರಮುಖ ಮಾನವ ಭಾವನೆಗಳಿಂದ. ಒಂದು ಭಯ, ಇನ್ನೊಂದು ದುರಾಸೆ. ಭಯ ಅಂದ್ರೆ ಸಂಬಳ ಬರದಿದ್ರೆ EMI ಕಟ್ಟೋದು ಹೇಗೆ, ಮನೆ ಬಾಡಿಗೆ, ಮಕ್ಕಳ ಫೀಸು, ಈ ತರದ ಭಯ ನಮ್ಮನ್ನ ಪ್ರತಿದಿನ ಕೆಲ್ಸಕ್ಕೋಗುವಂತೆ ಮಾಡುತ್ತೆ. ಸರಿ, ಸಂಬಳ ಬಂದ್ಮೇಲೆ ಇನ್ನೊಂದು ಭಾವನೆ ಶುರುವಾಗುತ್ತೆ, ದುರಾಸೆ. ಓ, ಹೊಸ ಫೋನ್ ಬೇಕು, ದೊಡ್ಡ ಕಾರು, ಬ್ರ್ಯಾಂಡೆಡ್ ಬಟ್ಟೆ, ಹೀಗೆ ಆಸೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಸಂಬಳ ಜಾಸ್ತಿಯಾದ ಹಾಗೆ ನಮ್ಮ ಖರ್ಚು ಕೂಡ ಜಾಸ್ತಿಯಾಗುತ್ತೆ. ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತಾರಲ್ಲ ಅದು. ಎಕ್ಸಾಕ್ಟ್ಲಿ. ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಂತೂ ಇದು ತುಂಬಾನೇ ಜಾಸ್ತಿಯಾಗಿದೆ. ಬೇರೆಯವರನ್ನು ನೋಡಿ ನಾವೂ ಹಾಗೆ ಬದುಕಬೇಕು ಅನ್ನೋ ಒತ್ತಡದಲ್ಲಿ ಮತ್ತಷ್ಟು ಸಾಲ ಮಾಡ್ತೀವಿ. ಕೊನೆಗೆ ತಿಂಗಳ ಸಂಬಳ ಬರೋದಕ್ಕೂ ಮುಂಚೆ ಖರ್ಚಿನ ಪಟ್ಟಿ ರೆಡಿ ಇರುತ್ತೆ. ಇದೊಂದು ಮುಗಿಯದ ಚಕ್ರ. ಅಂದ್ರೆ ಹೆಚ್ಚು ಸಂಬಳ ಗಳಿಸೋದೊಂದೇ ಈ ರ್ಯಾಟ್ ರೇಸ್ನಿಂದ ಹೊರಬರುವ ದಾರಿಯಲ್ಲ. ಖಂಡಿತ ಅಲ್ಲ. ಹಾಗಾದ್ರೆ ದಾರಿ ಯಾವುದು? ಇಲ್ಲೇ ಅಲ್ವಾ ಆರ್ಥಿಕ ಸಾಕ್ಷರತೆ ಅನ್ನೋದು ಮುಖ್ಯ ಆಗೋದು. ಹೌದು. ಪುಸ್ತಕದ ಪ್ರಕಾರ ನಾವು ಮೊದಲು ಕಲಿಬೇಕಾಗಿದ್ದೇ ಆಸ್ತಿ ಅಂದ್ರೆ ಅಸೆಟ್ಸ್ ಮತ್ತು ಹೊಣೆಗಾರಿಕೆಗಳು ಅಂದ್ರೆ ಲಯಾಬಿಲಿಟೀಸ್, ಇವೆರಡರ ನಡುವಿನ ವ್ಯತ್ಯಾಸ. ಖಂಡಿತ, ಇದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಅಡಿಪಾಯ. ಕಿಯೋಸಾಕಿ ಪ್ರಕಾರ ಇದರ ವ್ಯಾಖ್ಯಾನ ತುಂಬಾ ಸರಳ. ಹೇಳಿ. ಸ್ವತ್ತು ಅಂದ್ರೆ ನಿಮ್ಮ ಜೇಬಿಗೆ ಹಣ ತಂದುಕೊಡುವ ಯಾವುದೇ ವಸ್ತು. ಓಕೆ, ಉದಾಹರಣೆಗೆ ಹೇಗೆ ಅಂದ್ರೆ ನೀವು ಬಾಡಿಗೆಗೆ ಕೊಟ್ಟಿರೋ ಮನೆ, ಷೇರುಗಳಿಂದ ಬರೋ ಡಿವಿಡೆಂಟ್, ಬಾಂಡ್ಗಳಿಂದ ಬರೋ ಬಡ್ಡಿ, ಇವೆಲ್ಲ. ಇನ್ನು ಬಾಧ್ಯತೆ ಅಂದ್ರೆ ನಿಮ್ಮ ಜೇಬಿಂದ ಹಣವನ್ನ ಹೊರಗೆ ತೆಗೆಯೋ ಯಾವುದೇ ವಸ್ತು. ನಮ್ಮ ಕಾರು, ಅದಕ್ಕೆ ಹಾಕ್ಸೋ ಪೆಟ್ರೋಲ್, ಸರ್ವಿಸ್. ಹೌದು, ಕರೆಕ್ಟ್. ಸ್ವಂತ ಉಪಯೋಗದ ಕಾರು, ಅದಕ್ಕೆ ನಿರಂತರವಾಗಿ ಖರ್ಚು ಮಾಡ್ತಾನೇ ಇರಬೇಕು. ಇಲ್ಲಿ ನನಗೊಂದು ಗೊಂದಲ ಇದೆ. ನಮ್ಮ ಮಧ್ಯಮ ವರ್ಗದ ಅತಿದೊಡ್ಡ ಕನಸೆ ಒಂದು ಸ್ವಂತ ಮನೆ. ಅದಕ್ಕಾಗಿ ಹೋಮ್ ಲೋನ್ ತಗೊಳ್ತಾರೆ. ಪುಸ್ತಕದ ಪ್ರಕಾರ ಹೋಮ್ ಲೋನ್ ಒಂದು ಹೊಣೆಗಾರಿಕೆ. ಆದ್ರೆ ಒಂದು ಮನೆ ಸಾಲದಲ್ಲಿದ್ರೂ ಕಾಲಕ್ರಮೇಣ ಅದರ ಮೌಲ್ಯ ಜಾಸ್ತಿ ಆದ್ರೆ ಅದು ಒಂದ್ ರೀತಿ ಆಸ್ತಿ ಆಗೋದಿಲ್ವಾ? ಒಳ್ಳೆ ಪ್ರಶ್ನೆ. ಇಲ್ಲಿಯೇ ತುಂಬಾ ಜನರಿಗೆ ಗೊಂದಲ ಆಗೋದು. ಕಿಯೋಸಾಕಿ ಹೇಳೋದೇನಪ್ಪಾ ಅಂದ್ರೆ ಒಂದು ವಸ್ತು ಆಸ್ತಿಯೋ ಅಥವಾ ಹೊಣೆಗಾರಿಕೆಯೋ ಅನ್ನೋದನ್ನ ಅದರ ನಗದು ಹರಿವು ಅಂದ್ರೆ ಕ್ಯಾಶ್ ಫ್ಲೋ ನಿರ್ಧರಿಸುತ್ತೆ. ಕ್ಯಾಶ್ ಫ್ಲೋ? ಹೌದು. ನೀವು ವಾಸಿಸುವ ಮನೆ ಎಷ್ಟೇ ಬೆಲೆ ಬಾಳೋದಾಗಿದ್ರೂ ಪ್ರತಿ ತಿಂಗಳು ನಿಮ್ಮ ಜೇಬಿಂದ EMI, ಟ್ಯಾಕ್ಸು, ಮೇಂಟೆನೆನ್ಸ್ ಅಂತ ಹಣವನ್ನ ತೆಗಿತಾ ಇದ್ರೆ ಆ ಕ್ಷಣದಲ್ಲಿ ಅದು ನಿಮ್ಮ ಕ್ಯಾಶ್ ಫ್ಲೋ ದೃಷ್ಟಿಯಿಂದ ಒಂದು ಹೊಣೆಗಾರಿಕೆ. ಓಹೋ, ಅಂದ್ರೆ ಅದು ಮುಂದೆಂದೋ ಮಾರಿದಾಗ ಆಸ್ತಿ ಆಗಬಹುದು, ಆದ್ರೆ ಪ್ರತಿ ತಿಂಗಳೂ ಅದು ಹೊಣೆಗಾರಿಕೆನೇ. ಕರೆಕ್ಟ್. ಶ್ರೀಮಂತರ ಗಮನ ಯಾವಾಗ್ಲೂ ಈ ನಗದು ಹರಿವಿನ ಮೇಲೆ ಇರುತ್ತೆ. ಅವರು ಮೊದಲು ತಮ್ಮ ಹಣವನ್ನ ಬಾಡಿಗೆ ಬರೋ ಮನೆ, ಡಿವಿಡೆಂಟ್ ಕೊಡೋ ಷೇರುಗಳಂತಹ ಕ್ಯಾಶ್ ಫ್ಲೋ ಸೃಷ್ಟಿಸುವ ಆಸ್ತಿಗಳ ಮೇಲೆ ಹಾಕ್ತಾರೆ. ಹೌದು, ಆ ಆಸ್ತಿಗಳಿಂದ ಬರೋ ಆದಾಯದಿಂದ ಅವರು ತಮ್ಮ ಐಷಾರಾಮಿ ಜೀವನಕ್ಕೆ ಬೇಕಾದ ದೊಡ್ಡ ಮನೆ, ಕಾರು ಅಂದ್ರೆ ಹೊಣೆಗಾರಿಕೆಗಳನ್ನ ಖರೀದಿ ಮಾಡ್ತಾರೆ. ಓಕೆ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಅವರ ಐಷಾರಾಮಿ ಜೀವನಕ್ಕೆ
ಅವರ ಆಸ್ತಿಗಳು ಹಣ ಕೊಡುತ್ತವೆ, ಅವರ ಸಂಬಳ ಅಲ್ಲ. ಎಕ್ಸಾಕ್ಟ್ಲಿ. ಮಧ್ಯಮ ವರ್ಗದವರು ಸಂಬಳದಿಂದ ಹೊಣೆಗಾರಿಕೆಗಳನ್ನು ಖರೀದಿಸಿದ್ರೆ ಶ್ರೀಮಂತರು ಆಸ್ತಿಗಳಿಂದ ಹೊಣೆಗಾರಿಕೆಗಳನ್ನು ಖರೀದಿಸ್ತಾರೆ. ಇದೇ ದೊಡ್ಡ ವ್ಯತ್ಯಾಸ. ಈ ನಗದು ಹರಿವಿನ ಮಾದರಿಗಳು ತುಂಬಾ ಸ್ಪಷ್ಟವಾಗಿವೆ. ಆದ್ರೆ ಕಿಯೋಸಾಕೆ ಹೇಳೋ ಶ್ರೀಮಂತ ಮತ್ತು ನಮ್ಮ ಸಮಾಜದಲ್ಲಿರೋ ಮೇಲ್ಮಧ್ಯಮ ವರ್ಗದವರ ನಡುವೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಯಾಕಂದ್ರೆ ಅವರೂ ಸಹ ಷೇರುಗಳಲ್ಲಿ ಹೂಡಿಕೆ ಮಾಡ್ತಾರೆ, ಆದ್ರೆ ದೊಡ್ಡ ಹೋಮ್ ಲೋನ್ ಕೂಡ ಇಟ್ಕೊಂಡಿರ್ತಾರೆ. ಇದು ಇನ್ನೊಂದು ಪ್ರಮುಖ ಅಂಶ. ವ್ಯತ್ಯಾಸ ಇರೋದವರ ಆದಾಯದ ಮೂಲದಲ್ಲಿ. ಮೇಲ್ಮಧ್ಯಮ ವರ್ಗದವರ ಮುಖ್ಯ ಆದಾಯದ ಮೂಲ ಅವರ ಉದ್ಯೋಗದಿಂದ ಬರೋ ದೊಡ್ಡ ಸಂಬಳ. ಅವರು ಸಂಬಳದ ಒಂದು ಭಾಗವನ್ನ ಹೂಡಿಕೆ ಮಾಡಬಹುದು ನಿಜ, ಆದ್ರೆ ಅವರು ಕೆಲಸ ನಿಲ್ಸಿದ್ರೆ ಅವರ ಆದಾಯದ ದೊಡ್ಡ ಭಾಗವೇ ನಿಂತೋಗುತ್ತೆ. ಆದ್ರೆ ಕಿಯೋಸಾಕಿ ಹೇಳೋ ಶ್ರೀಮಂತರ ಆದಾಯದ ಮುಖ್ಯ ಮೂಲ ಅವರ ಆಸ್ತಿಗಳು. ಅವರು ಕೆಲಸ ಮಾಡ್ದಿದ್ರೂ ಅವರ ಬಿಸ್ನೆಸ್, ರಿಯಲ್ ಎಸ್ಟೇಟ್, ಷೇರ್ಗಳು ನಿರಂತರವಾಗಿ ಆದಾಯ ತಂದುಕೊಡ್ತಾ ಇರುತ್ತೆ. ಅವರ ಆಸ್ತಿಗಳ ಕಾಲಂ ಎಷ್ಟು ದೊಡ್ಡದಿರುತ್ತೆ ಅಂದ್ರೆ ಅದರಿಂದ ಬರೋ ಆದಾಯ ಅವರ ಎಲ್ಲಾ ಖರ್ಚುಗಳನ್ನು ನಿಭಾಯಿಸಿ ಮತ್ತಷ್ಟು ಆಸ್ತಿಗಳನ್ನು ಖರೀದಿಸಲು ಸಾಕಾಡುತ್ತೆ. ಸರಿ, ಆಸ್ತಿ ಮತ್ತು ಹೊಣೆಗಾರಿಕೆಗಳ ವ್ಯತ್ಯಾಸ ಸ್ಪಷ್ಟವಾಯಿತು. ಆದ್ರೆ ನನ್ನಂತಹ ಸಂಬಳ ಪಡೆಯೋ ವ್ಯಕ್ತಿ ಈ ಆಸ್ತಿಗಳನ್ನ ಕಟ್ಟಲು ಶುರು ಮಾಡೋದು ಹೀಗೆ? ಇಲ್ಲೇ ಅಲ್ವಾ ನಿಮ್ಮ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಪರಿಕಲ್ಪನೆ ಬರೋದು? ಹೌದು. ಹಣ ಗಳಿಸೋ 4 ವಿಭಿನ್ನ ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಈ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಒಂದು ಅದ್ಭುತ ಚೌಕಟ್ಟು. ಇದನ್ನ 4 ಭಾಗಗಳಾಗಿ ವಿಂಗಡಿಸಲಾಗಿದೆ: ಇ, ಎಸ್, ಬಿ ಮತ್ತು ಐ. ಇದನ್ನೊಮ್ಮೆ ಬಿಡಿಸಿ ಹೇಳೋಣ. ಖಂಡಿತ. ಮೊದಲನೆಯದು ಎಡಭಾಗದಲ್ಲಿರೋ ಇ ಫಾರ್ ಎಂಪ್ಲಾಯಿ ಅಂದ್ರೆ ನೌಕರ, ಮತ್ತು ಎಸ್ ಫಾರ್ ಸೆಲ್ಫ್ ಎಂಪ್ಲಾಯ್ಡ್ ಅಂದ್ರೆ ಸ್ವಯಂ ಉದ್ಯೋಗಿ. ಓಕೆ. ಈ ಕ್ವಾಡ್ರೆಂಟ್ನಲ್ಲಿರೋರ್ಗೆ ಭದ್ರತೆನೇ ಮುಖ್ಯ. ಸ್ಥಿರ ಸಂಬಳ, ಸೇಫ್ ಆಗಿರೋ ಕೆಲಸ ಬೇಕು. ಅವರು ತಮ್ಮ ಸಮಯವನ್ನ ಹಣಕ್ಕಾಗಿ ಮಾರಾಟ ಮಾಡ್ತಾರೆ. ಎಸ್ ಕ್ವಾಡ್ರೆಂಟ್ನಲ್ಲಿರೋರು? ಅವರು ಉದಾಹರಣೆಗೆ ಡಾಕ್ಟರ್, ಲಾಯರ್ ಅಥವಾ ಸಣ್ಣ ಅಂಗಡಿ ಮಾಲೀಕರು. ನನಗಿಂತ ಚೆನ್ನಾಗಿ ಈ ಕೆಲಸ ಬೇರೆ ಯಾರೂ ಮಾಡಕ್ ಸಾಧ್ಯವಿಲ್ಲ ಅನ್ನೋ ಮನಸ್ಥಿತಿಯವ್ರದು. ಅವರು ತಮ್ಮ ಸಮಯವನ್ನೇ ಆದಾಯಕ್ಕಾಗಿ ಬಳಸ್ತಾರೆ. ಇವರಿಬ್ರಿಗೂ ಇರೋ ದೊಡ್ಡ ಸಮಸ್ಯೆ ಏನಂದ್ರೆ ಅವರು ಕೆಲಸ ನಿಲ್ಸಿದ್ರೆ ಆದಾಯ ಕೂಡ ನಿಲ್ಲುತ್ತೆ. ಹಾಗಾದ್ರೆ ಇನ್ನೊಂದು ಬದಿಯಲ್ಲಿ ಬಿ ಮತ್ತು ಐ ಕ್ವಾಡ್ರೆಂಟ್ಗಳಿವೆ. ಅಲ್ಲಿ ನಿಜವಾದ ಆರ್ಥಿಕ ಸ್ವಾತಂತ್ರ್ಯ ಇದೆ ಅಂತಾರೆ. ಹೌದು. ಬಲಭಾಗದಲ್ಲಿ ಬಿ ಫಾರ್ ಬಿಗ್ ಬಿಸ್ನೆಸ್ ಓನರ್ ಅಂದ್ರೆ ದೊಡ್ಡ ಉದ್ಯಮಿ, ಮತ್ತು ಐ ಫಾರ್ ಇನ್ವೆಸ್ಟರ್ ಅಂದ್ರೆ ಹೂಡಿಕೆದಾರ. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನಂದ್ರೆ ಎಸ್ ಕ್ವಾಡ್ರೆಂಟ್ನಿಂದ ಬಿಗೆ ಹೋಗೋದು ಅಂದ್ರೆ ಕೇವಲ ಬಿಸ್ನೆಸ್ ದೊಡ್ಡದು ಮಾಡೋದಲ್ಲ, ಬದಲಾಗಿ ನಿಮ್ಮ ಅನುಪಸ್ಥಿತಿಯಲ್ಲೂ ನಡೆಯುವಂಥ ಒಂದು ವ್ಯವಸ್ಥೆಯನ್ನ, ಒಂದು ಸಿಸ್ಟಮ್ ಅನ್ನು ನಿರ್ಮಿಸೋದು. ಒಂದು ಉದಾಹರಣೆ ಕೊಡಿ. ಖಂಡಿತ. ಒಬ್ಬ ಬೇಕರಿ ಮಾಲೀಕ ತಾನೇ ಪ್ರತಿದಿನ ಕೇಕ್ ಮಾಡಿದ್ರೆ ಅವನು ಎಸ್ ಕ್ವಾಡ್ರೆಂಟ್. ಅವನಿಗೆ ರಜೆ ಸಿಗಲ್ಲ, ರೆಸ್ಟ್ ಇರಲ್ಲ. ಆದರೆ ಅವನು ತನ್ನ ರೆಸಿಪಿಯನ್ನ ಸ್ಟ್ಯಾಂಡರ್ಡೈಸ್ ಮಾಡಿ, ಸಿಬ್ಬಂದಿಗೆ ತರಬೇತಿ ಕೊಟ್ಟು, ಒಂದು ಪ್ರೋಸೆಸ್ ಸೃಷ್ಟಿ ಮಾಡಿ, ತಾನಿಲ್ಲದಿದ್ದರೂ ಅದೇ ಕ್ವಾಲಿಟಿ ಕೇಕ್ ತಯಾರಾಗಿ ಮಾರಾಟ ಆಗೋ ಹಾಗೆ ಮಾಡಿದ್ರೆ ಆಗ ಅವನು ಬಿ ಕ್ವಾಡ್ರೆಂಟಿಗೆ ಕಾಲಿಟ್ಟ ಹಾಗೆ. ಅವನು ಒಂದು ಸಿಸ್ಟಮ್ ಅನ್ನ ನಿರ್ಮಿಸಿದ್ದಾನೆ. ಹೌದು. ಅವನು ಬೇರೆ ಜನರ ಸಮಯ ಮತ್ತು ಕೌಶಲ್ಯವನ್ನ ಬಳಸ್ಕೊಳ್ತಿದ್ದಾನೆ. ಮತ್ತು ಕೊನೆಯದಾಗಿ ಐ ಫಾರ್ ಇನ್ವೆಸ್ಟರ್. ಹೌದು. ಇನ್ವೆಸ್ಟರ್ ಅಥವಾ ಹೂಡಿಕೆದಾರರು. ಇವರು ಹಣವನ್ನೇ ತಮ್ಮಗಾಗಿ ಕೆಲಸ ಮಾಡಲು ಹಚ್ಚುತ್ತಾರೆ. ಬೇರೆಯವರ ಬಿಸ್ನೆಸ್ಗಳಲ್ಲಿ, ರಿಯಲ್ ಎಸ್ಟೇಟ್ನಂತಹ ಆಸ್ತಿಗಳಲ್ಲಿ ಹಣ ಹೂಡಿ ಅದರಿಂದ ನಿಷ್ಕ್ರಿಯ ಆದಾಯ ಅಂದ್ರೆ ಪ್ಯಾಸಿವ್ ಇನ್ಕಮ್ ಗಳಿಸ್ತಾರೆ. ಹಾಗಾದ್ರೆ ಬಿ ಮತ್ತು ಐ ಕ್ವಾಡ್ರೆಂಟ್ಗಳೇ ಆರ್ಥಿಕ ಸ್ವಾತಂತ್ರ್ಯಕ್ಕೆ ದಾರಿ. ಕಿಯೋಸಾಕಿ ಪ್ರಕಾರ ಹೌದು. ಇನ್ನೊಂದು ಮುಖ್ಯ ವಿಚಾರ ಏನಂದ್ರೆ ಇ ಮತ್ತು ಎಸ್ ಕ್ವಾಡ್ರೆಂಟ್ನಲ್ಲಿರೋರು ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಆದರೆ ಬಿ ಮತ್ತು ಐ ಕ್ವಾಡ್ರೆಂಟ್ನಲ್ಲಿರೋರಿಗೆ ತಮ್ಮ ಬಿಸ್ನೆಸ್ ಖರ್ಚುಗಳನ್ನು ತೋರಿಸಿ ಟ್ಯಾಕ್ಸ್ ಉಳಿಸೋಕೆ ಕಾನೂನುಬದ್ಧವಾಗಿ நிறைய ಅವಕಾಶಗಳಿರುತ್ತೆ. ಓಕೆ. ಈ ಪರಿಕಲ್ಪನೆಗಳೆಲ್ಲವೂ ಸೈದ್ಧಾಂತಿಕವಾಗಿ ಸ್ಪಷ್ಟವಾಯಿತು. ಆದ್ರೆ ಇದನ್ನ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಪುಸ್ತಕದಲ್ಲೊಂದು ಸಲಹೆ ಇದೆ: ಕಲಿಯಲಿಕ್ಕಾಗಿ ಕೆಲಸ ಮಾಡಿ, ಹಣಕ್ಕಾಗಿ ಅಲ್ಲ. ಇದು ಇವತ್ತಿನ ಯುವಕರಿಗೆ ಒಂಥರ ವಿಚಿತ್ರ ಅನ್ಸ್ಬೋದು. ಹೌದು. ಆದ್ರೆ ಇದು ಬಹಳ ದೂರದೃಷ್ಟಿಯ ಮಾತು. ವೃತ್ತಿ ಜೀವನದ ಆರಂಭದಲ್ಲಿ ಕೇವಲ ಸಂಬಳದ ಹಿಂದೆ ಹೋಗ್ಬೇಡಿ. ಬದಲಾಗಿ ನಿಮ್ಗೆ ಸೇಲ್ಸ್, ಕಮ್ಯುನಿಕೇಷನ್, ಮಾರ್ಕೆಟಿಂಗ್, ನೆಗೋಸಿಯೇಷನ್ ಈ ತರಹದ ಸ್ಕಿಲ್ಸ್ ಕಲಿಯೋಕೆ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಕೆಲಸ ಮಾಡಿ. ಈ ಕೌಶಲ್ಯಗಳೇ ಮುಂದೆ ನೀವು ಬಿ ಅಥವಾ ಐ ಕ್ವಾಡ್ರೆಂಟ್ಗೆ ಹೋಗೋಕೆ ಬೇಕಾದ ಅಡಿಪಾಯ. ಸಂಬಳ ನಿಮ್ಮ ಇವತ್ತಿನ ಬಿಲ್ ಕಟ್ಬೋದು, ಆದರೆ ಸ್ಕಿಲ್ ನಿಮ್ಮ ಜೀವನ ಪರ್ಯಂತದ ಆಸ್ತಿ. ಇನ್ನೊಂದು ಸಲಹೆ:
ನಿಮ್ಮ ಸ್ವಂತ ವ್ಯವಹಾರದ ಮೇಲೆ ಗಮನ ಹರಿಸಿ ಅಂತ. ಇದರರ್ಥ ಎಲ್ರೂ ಕೆಲ್ಸ ಬಿಟ್ಟು ಬಿಸ್ನೆಸ್ ಶುರು ಮಾಡ್ಬೇಕು ಅಂತೇನಲ್ಲ ಅಲ್ವಾ? ಖಂಡಿತ ಇಲ್ಲ. ಇದರರ್ಥ ನಿಮ್ಮ ದಿನದ ಉದ್ಯೋಗವನ್ನು ಉಳಿಸ್ಕೊಂಡೇ ನಿಮ್ಮ ಬಿಡುವಿನ ಸಮಯದಲ್ಲಿ ನಿಮ್ಮ ಆಸ್ತಿಗಳ ಕಾಲಮನ್ನ ಕಟ್ಟಲು ಶುರು ಮಾಡಿ. ಹೇಗೆ ಅಂದ್ರೆ? ಅದು ಸಣ್ಣ ಪ್ರಮಾಣದ ಶೇರ್ ಹೂಡಿಕೆಯಾಗಿರ್ಬೋದು, ಒಂದು ಚಿಕ್ಕ ಆನ್ಲೈನ್ ಬಿಸ್ನೆಸ್ ಆಗಿರ್ಬೋದು, ಏನಾದರೂ ಸರಿ. ನಿಮ್ಮ ಸಂಬಳ, ನಿಮ್ಮ ಖರ್ಚುಗಳನ್ನು ನೋಡಿಕೊಳ್ಳಿ. ಆದರೆ ನಿಮ್ಮ ಆಸ್ತಿಗಳು ನಿಮ್ಮ ಭವಿಷ್ಯದ ಸಂಪತ್ತನ್ನ ನಿರ್ಮಿಸಲಿ. ಈ ಸಲಹೆಗಳೆಲ್ಲ ಚೆನ್ನಾಗಿದ್ರೂ ಹೆಚ್ಚಿನವರು ಯಾಕೆ ಶ್ರೀಮಂತರಾಗೋದಿಲ್ಲ? ಪುಸ್ತಕದಲ್ಲಿ ಕೆಲವು ಮಾನಸಿಕ ಅಡೆತಡೆಗಳ ಬಗ್ಗೆನೂ ಹೇಳಿದ್ದಾರೆ. ಅದರಲ್ಲೊಂದು ಸಿನಿಕತೆ, ಅಂದ್ರೆ ಎಲ್ಲದರಲ್ಲೂ ನೆಗೆಟಿವ್ ನೋಡೋದು. ಹೌದು, ಶೇರ್ ಮಾರ್ಕೆಟ್ ಎಲ್ಲ ಜೂಜು, ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ ಮಾಡಕ್ಕೆ ತುಂಬಾ ದುಡ್ಡು ಬೇಕು ಅಂತ ಹೇಳೋರು ನಮಗೆ ಸಿಗ್ತಾರೆ. ಯಾಕೆ ಹೀಗೆ? ಈ ಸಿನಿಕತೆ ಅನ್ನೋದು ಭಯದ ಇನ್ನೊಂದು ರೂಪ ಅಷ್ಟೇ. ಹಣ ಕಳೆದುಕೊಳ್ಳೋ ಭಯದಿಂದ ಅವರು ಯಾವುದೇ ಅವಕಾಶವನ್ನ ಅನಲೈಸ್ ಮಾಡೋ ಮೊದಲೇ ಅದನ್ನು ತಿರಸ್ಕರಿಸ್ತಾರೆ. ಶ್ರೀಮಂತರು ಸೋಲಿಗೆ ಹೆದರೋದಿಲ್ಲ, ಅದರಿಂದ ಪಾಠ ಕಲಿತಾರೆ. ಅವರು ರಿಸ್ಕನ್ನ ತಪ್ಪಿಸಲ್ಲ, ಅದನ್ನ ಮ್ಯಾನೇಜ್ ಮಾಡೋದನ್ನ ಕಲಿತಾರೆ. ಹಾಗಾದ್ರೆ ಈ ಸಿನಿಕತೆ ಮತ್ತು ಭಯ, ನೀವು ಆರಂಭದಲ್ಲಿ ಹೇಳಿದ ಭಯ ಮತ್ತು ದುರಾಸೆಯ ಭಾವನೆಗಳಿಗೆ ನೇರವಾಗಿ ಸಂಬಂಧಪಟ್ಟಿದ್ದು ಅಲ್ವಾ? ಎಕ್ಸಾಕ್ಟ್ಲಿ. ಅಂದ್ರೆ ರ್ಯಾಟ್ ರೇಸ್ ಕೇವಲ ಹಣಕಾಸಿನ ಸಮಸ್ಯೆಯಲ್ಲ, ಅದೊಂದು ಮಾನಸಿಕ ಸಮಸ್ಯೆ ಕೂಡ. ಖಂಡಿತ, ಇದು ಸಂಪೂರ್ಣವಾಗಿ ಒಂದು ಮನಸ್ಥಿತಿಯ ಆಟ. ಇನ್ನೊಂದು ದೊಡ್ಡ ಅಡೆತಡೆಯೆಂದ್ರೆ ಕೆಟ್ಟ ಅಭ್ಯಾಸಗಳು. ನಮ್ಮ ಜೀವನ ನಮ್ಮ ಅಭ್ಯಾಸಗಳ ಪ್ರತಿಬಿಂಬ. ಮಧ್ಯಮ ವರ್ಗದವರ ಒಂದು ಕೆಟ್ಟ ಅಭ್ಯಾಸ ಏನಂದ್ರೆ, ಸಂಬಳ ಬಂದ ತಕ್ಷಣ ಮೊದಲು ಖರ್ಚು ಮಾಡಿ ತಿಂಗಳ ಕೊನೆಗೆ ಏನಾದ್ರೂ ಉಳಿದ್ರೆ ಅದನ್ನ ಸೇವ್ ಮಾಡೋದು. ಆದ್ರೆ ಶ್ರೀಮಂತರ ಅಭ್ಯಾಸ ಇದಕ್ಕೆ ಪೂರ್ತಿ ಉಲ್ಟಾ. ಅವರು ಪೇ ಯೋರ್ಸೆಲ್ಫ್ ಫಸ್ಟ್ ತತ್ವವನ್ನ ಪಾಲಿಸ್ತಾರೆ. ಅಂದ್ರೆ ಆದಾಯ ಬಂದ ತಕ್ಷಣ ಒಂದು ನಿರ್ದಿಷ್ಟ ಮೊತ್ತವನ್ನ ಮೊದಲು ತಮ್ಮ ಹೂಡಿಕೆ ಖಾತೆಗೆ ಹಾಕ್ತಾರೆ, ಆಮೇಲೆ ಉಳಿದ ಹಣದಲ್ಲಿ ಖರ್ಚು ಮಾಡ್ತಾರೆ. ಹೌದು, ಇದು ಸಣ್ಣ ಬದಲಾವಣೆ ಅನ್ಸಿದ್ರೂ ದೀರ್ಘಾವಧಿಯಲ್ಲಿ ದೊಡ್ಡ ಪರಿಣಾಮ ಬೀರುತ್ತೆ. ಮತ್ತು ಕೊನೆಯದಾಗಿ ಅಹಂಕಾರ, ನನಗೆಲ್ಲ ಗೊತ್ತು ಅನ್ನೋ ಭಾವನೆ. ಇದು ಬಹುಶಃ ಎಲ್ಲಕ್ಕಿಂತ ಅಪಾಯಕಾರಿ. ಹಣಕಾಸಿನ ವಿಷಯದಲ್ಲಿ ತಮಗೆ ಗೊತ್ತಿಲ್ಲದ ವಿಷಯಗಳಿವೆ ಅಂತ ಒಪ್ಕೊಳ್ಳದಿದ್ರೆ ಅವರು ಹೊಸ ವಿಷಯಗಳನ್ನ ಕಲಿಯೋಕೆ ಸಾಧ್ಯವೇ ಅಲ್ಲ. ಅಜ್ಞಾನವನ್ನ ಮುಚ್ಚಿ ಹಾಕೋಕೆ ಅಹಂಕಾರವನ್ನ ಬಳಸ್ತಾರೆ. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯ ಸಾರಾಂಶವನ್ನು ನೋಡೋಣ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಪುಸ್ತಕದ ಮುಖ್ಯ ಸಂದೇಶ ಅಂದ್ರೆ ಆರ್ಥಿಕ ಸಾಕ್ಷರತೆಯ ಮಹತ್ವ. ನೀವು ಎಷ್ಟು ಹಣ ಸಂಪಾದಿಸ್ತೀರಿ ಅನ್ನೋದಕ್ಕಿಂತ ನೀವು ಎಷ್ಟು ಹಣವನ್ನ ನಿಮ್ಮ ಬಳಿ ಉಳಿಸ್ಕೊಳ್ತೀರಿ ಮತ್ತು ಆ ಹಣವನ್ನ ನಿಮಗಾಗಿ ಹೇಗೆ ಕೆಲಸ ಮಾಡಲು ಹಚ್ತೀರಿ ಅನ್ನೋದೇ ಮುಖ್ಯ. ಖಂಡಿತ, ಇದು ಕೇವಲ ಅಂಕಿಸಂಖ್ಯೆಗಳ ಆಟವಲ್ಲ, ಇದೊಂದು ಮನಸ್ಥಿತಿಯ ಬದಲಾವಣೆ. ಅಂತಿಮವಾಗಿ ಆಯ್ಕೆ ನಮ್ಮ ಕೈಯಲ್ಲಿದೆ. ಹೌದು, ಪ್ರತಿ ತಿಂಗಳು ಸಂಬಳ ಬಂದಾಗ, ನಮ್ಮ ಕೈಗೆ ಯಾವುದೇ ಹಣ ಬಂದಾಗ ನಮ್ಮ ಮುಂದೆ 2 ದಾರಿ ಇರುತ್ತೆ. ಒಂದು, ಆ ಹಣದಿಂದ ಹೊಣೆಗಾರಿಕೆಗಳನ್ನ ಖರೀದಿ ಮಾಡೋದು. ಅದು ನಮ್ಮನ್ನ ಇಲಿಗಳ ಓಟದಲ್ಲಿ ಶಾಶ್ವತವಾಗಿ ಸಿಲುಕಿಸುತ್ತೆ. ಇನ್ನೊಂದು, ಅದೇ ಹಣವನ್ನ ಬಳಸಿ ಸಣ್ಣದಾಗಿಯಾದರೂ ಸರಿ ನಮಗಾಗಿ ಆದಾಯ ತರೋ ಆಸ್ತಿಗಳನ್ನ ನಿರ್ಮಿಸಲು ಶುರು ಮಾಡೋದು. ಇದು ನಮ್ಮನ್ನ ಶ್ರೀಮಂತಿಕೆಯ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಹಾದಿಯಲ್ಲಿ ಮುನ್ನಡೆಸುತ್ತೆ. ನಮ್ಮ ಈ ಮಾತುಕಥೆಯನ್ನ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಶಿಕ್ಷಣ ವ್ಯವಸ್ಥೆ ಹಣದ ಬಗ್ಗೆ ಹೆಚ್ಚು ಕಲಿಸೋದಿಲ್ಲ ಅನ್ನೋದು ನಮ್ಗೆಲ್ಲ ಸ್ಪಷ್ಟ. ಹಾಗಾದ್ರೆ ನಮ್ಮ ಆರ್ಥಿಕ ಭವಿಷ್ಯದ ಜವಾಬ್ದಾರಿಯನ್ನ ನಾವೇ ಸಂಪೂರ್ಣವಾಗಿ ಹೇಗೆ ತೆಗೆದುಕೊಳ್ಳಬಹುದು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಹಣದ ಬಗ್ಗೆ ಯಾವ ಆರೋಗ್ಯಕರ ಪಾಠಗಳನ್ನ ನಾವು ಮನೆಯಲ್ಲೇ ಕಲಿಸಿ ರವಾನಿಸಬಹುದು?